ಬಹಿರಂಗ ಪ್ರಚಾರ ಕೊನೆಯಾಗಿದ್ದಾಯ್ತು, ಅಬ್ಬರವೆಲ್ಲ ತಣ್ಣಗಾಗಿದ್ದೂ ಆಯ್ತು. ಆದ್ರೂ ಮಂಡ್ಯ ರಣಕಣಕ್ಕೆ ಸುಮಲತಾ ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಲೇ ಇಲ್ಲ. ಇವತ್ತಾದ್ರೂ ಬರ್ತಾರೆ ಅನ್ಕೊಂಡ್ರೆ ಇವತ್ತು ಪತ್ತೆ ಇಲ್ಲ. ನಾನು ಅದು ಬಾಯ್ಬಿಟ್ಟು ಹೇಳಿ ಪಾಪ ಅವರನ್ನು ಯಾವತ್ತೂ ವಿಕೆಟಿಗೆ ಸಿಕ್ಸ್ತಕ್ಕಂಥ ಕೆಲಸ ಯಾವತ್ತೂ ಮಾಡಿಲ್ಲ, ಇವತ್ತೂ ಮಾಡಲ್ಲ. ಲೋಕಸಭಾ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಕಡೆ ದಿನದವರೆಗೂ ಸುಮಲತಾ ಮಂಡ್ಯದತ್ತ ತಲೆಯೇ ಹಾಕಿಲ್ಲ. ಮೈತ್ರಿ ಪರ ಪ್ರಚಾರ ಮಾಡಬೇಕಿದ್ದ ಸುಮಲತಾ ನಿರೀಕ್ಷೆಯಂತೆ ದೂರವೇ ಉಳಿದು ರಾಜಕೀಯ ದಾಳ ಉರುಳಿಸಿದ್ದಾರೆ. ರೆಬಲ್ ಲೇಡಿಯ ಈ ಆಟಕ್ಕೆ ಬೆಂಬಲಿಗರು ಮತ್ತು ಆಪ್ತರಲ್ಲಿ ಗೊಂದಲ ಮುಂದುವರೆದಿದೆ. ಬಿಜೆಪಿಗೆ ಸೇರಿದ್ರೂ ಅಂತರ ಕಾಯ್ದುಕೊಂಡಿದ್ದ ಸುಮಲತಾ ಸ್ವಕ್ಷೇತ್ರ ಬಿಟ್ಟು ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಸಂಚರಿಸಿದ್ದಾರೆ. ಕ್ಷೇತ್ರದ 6 ತಾಲೂಕಿನಲ್ಲಿ ಮೈತ್ರಿ ಸಮಾವೇಶಗಳು ನಡೆದರೂ ಸುಮಲತಾ ಮೇಡಂ ಗೈರಾಗಿದ್ದಾರೆ. ಪ್ರತ್ಯೇಕವಾಗಿಯೂ ಮೈತ್ರಿ ಪರ ಮತ ಕೇಳದೆ ಸುಮಲತಾ ನಿಗೂಢ ಹೆಜ್ಜೆ ಇರಿಸಿದ್ದಾರೆ. ದಳಪತಿಗಳ ಮೇಲಿನ ಹಳೆ ದ್ವೇಷ ಇನ್ನೂ ಮರೆತಿಲ್ವಾ ಅನ್ನೋ ಪ್ರಶ್ನೆಗಳು ಕ್ಷೇತ್ರದಲ್ಲಿ ಹರಿದಾಡ್ತಿವೆ. ಖುದ್ದು ಮಾಜಿ ಸಿಎಂ ಎಚ್ಡಿಕೆ ಮನೆಗೆ ಭೇಟಿ ಬಳಿಕವೂ ಪ್ರಚಾರಕ್ಕೆ ಸಂಸದೆ ಮನಸ್ಸು ಮಾಡಿಲ್ಲ. ಸುಮಲತಾ ಅವರ ಈ ನಿಲುವು ಹಲವು ಚರ್ಚೆಗಳಿಗೆ ಗ್ರಾಸವಾಗ್ಬಿಟ್ಟಿದೆ. ಸುಮಲತಾ ಸೈಲೆಂಟ್ ಆಗ್ತಿದ್ದಂತೆ 2 ಪಕ್ಷಗಳಲ್ಲೂ ಮತಕ್ಕಾಗಿ ಕಸರತ್ತು ಆರಂಭ ಆಗಿದೆ. ಸಚಿವ ಚಲುವರಾಯಸ್ವಾಮಿ ಇಕ್ಕಟ್ಟಿಗೆ ಸಿಲುಕಿಸುವ ಕೆಲಸ ಮಾಡಲ್ಲ. ಅಂಬರೀಶ್ ಅಭಿಮಾನಿಗಳು 100ಕ್ಕೆ 100 ನಮ್ಮ ಪರ ಇರ್ತಾರೆ ಅಂತ ಹೇಳಿದ್ದಾರೆ. ಅಲ್ಲದೆ 2019ರ ಚುನಾವಣೆಯಲ್ಲಿ ದಳದ ಜೊತೆ ಮೈತ್ರಿ ಇದ್ರೂ ತಾವು ಸೈಲೆಂಟ್ ಆಗಿದ್ದನ್ನ ಸುಮಲತಾ ಬೆಂಬಲಿಗರನ್ನ ನೆನಪಿಸಿದ್ದಾರೆ. ಇಲ್ಲೇ ಮಂತ್ರಿಯಾಗಿ MP ಆಗಿ ರಾಜಕಾರಣದಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದವರು ಅವರ ಅಭಿಮಾನಿಗಳು ಕಾಂಗ್ರೆಸ್ ಮಾಡಿದ್ರೆ ಯಾರಿಗೆ ಮಾಡ್ತಾರೆ? 100ಕ್ಕೆ 100 ಕಾಂಗ್ರೆಸ್ ಮಾಡ್ತಾರೆ. ಈಗ ಸುಮಲತಾ ಅವರು ಏನ್ ಹೇಳಿದ್ದಾರೆ ಏನ್ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅದು ನಿಮಗೂ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಅದು ಬಾಯ್ಬಿಟ್ಟು ಹೇಳಿ ಪಾಪ ಅವರನ್ನು ಯಾವತ್ತೂ ವಿಕೆಟಿಗೆ ಸಿಕ್ಸ್ತಕ್ಕಂಥ ಕೆಲಸ ಯಾವತ್ತೂ ಮಾಡಿಲ್ಲ, ಇವತ್ತೂ ಮಾಡಲ್ಲ. ಆದ್ರೆ ಜೆಡಿಎಸ್ ಉಪ ವರಿಷ್ಠ ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡಿಸುವ ವಾದವೇ ಬೇರೆ. ಸುಮಲತಾ ಬಿಜೆಪಿ ಸೇರಿರೋದ್ರಿಂದ ತಮಗೆ ಬೆಂಬಲ ನೀಡಿದಂತೆ ಅನ್ನೋದು ಎಚ್.ಡಿ.ಕೆ ವ್ಯಾಖ್ಯಾನ. ಒಟ್ಟಾರೆ ಮಂಡ್ಯ ರಾಜಕಾರಣ ತಂತ್ರ ಮಂತ್ರ ಎಂದಿನಂತೆ ನಿಗೂಢವಾಗಿದೆ. ಯಾರ ಪರ ಹೇಗೆ ಒಲವು ವ್ಯಕ್ತವಾಗುತ್ತೆ ಅನ್ನೋದು ಕಾಲವೇ ಉತ್ತರ ನೀಡಲಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.